ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ಕೇದಾರ್ನಾಥ್ ದೇವಸ್ಥಾನದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಈ ಕೇದಾರ್ನಾಥ್ ದೇವಸ್ಥಾನ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಬರುತ್ತದೆ. ಹಾಗೂ ಪಾಂಡವರು ಕೇದಾರ್ನಾಥಕ್ಕೆ ಏಕೆ ಹೋಗಿದ್ದರು ಎಂಬ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಕೇದಾರ್ನಾಥ್ ದೇವಸ್ಥಾನದ ಬಗ್ಗೆ ತಿಳಿಯೋಣ. ನಮ್ಮ ಹಿಂದೂ ಧರ್ಮದಲ್ಲಿ 12 ಪ್ರಮುಖ ಜ್ಯೋತಿರ್ಲಿಂಗಗಳು ಇವೆ. ಈ ಕೇದಾರ್ನಾಥವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅತ್ಯಂತ ಮಹತ್ವದ ಸ್ಥಾನವಾಗಿದೆ. ಈ ದೇವಸ್ಥಾನವು ಹಿಮಪರ್ವತಗಳ ಮಧ್ಯದಲ್ಲಿ ಇದೆ ಮತ್ತು ವರ್ಷದಲ್ಲಿ ಕೇವಲ ಕೆಲವು ತಿಂಗಳಲ್ಲಿ ಮಾತ್ರ ತೆರೆಯಲ್ಪಡುತ್ತದೆ. ಅದು ಯಾವಾಗ ಎಂದರೆ, ತಿಥಿಯ ಪ್ರಕಾರ ಹೇಳಬೇಕಾದರೆ ಅಕ್ಷಯ ತೃತೀಯ ದಿನ ಈ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತದೆ. ಈ ದೇವಸ್ಥಾನವು ನವೆಂಬರ್ನಿಂದ ಏಪ್ರಿಲ್ ತನಕ ಮುಚ್ಚಿರುತ್ತದೆ. ಯಾತ್ರಿಕರಿಗೆ ಸಾಮಾನ್ಯವಾಗಿ ಮೇಯಿಂದ ಅಕ್ಟೋಬರ್ ನಡುವೆ ದರ್ಶನ ಪಡೆಯುತ್ತಾರೆ. ಇಲ್ಲಿ ಇರುವ ಶಿವಲಿಂಗವು ಮಾನವ ನಿರ್ಮಿತವಲ್ಲ, ಇದು ಸ್ವಯಂ ಪ್ರತ್ಯಕ್ಷವಾದುದು ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಲಿಂಗದ ಆಕಾರವು ನಂದಿ ಹಿಂಭಾಗದಂತಿದೆ. ಈ ದೇವಸ್ಥಾನವು ಆದಿಶಂಕರಾಚಾರ್ಯರು ಪುನರ್ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ ಹಾಗೂ ಅವರು ಇಲ್ಲಿ ಸಮಾಧಿ ಹೊಂದಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಕೇದಾರ್ನಾಥ್ ಯಾತ್ರೆ ಕಠಿಣ ಯಾತ್ರೆ. ಕೇದಾರ್ನಾಥಕ್ಕೆ ಹೋಗುವುದು ಸುಲಭವಲ್ಲ. ಆದರೂ ಕೂಡ ಭಕ್ತರು ಭಕ್ತಿಯಿಂದ ಹೋಗುತ್ತಾರೆ. ಇಲ್ಲಿ 2013ರಲ್ಲಿ ಉತ್ತರಾಖಂಡದಲ್ಲಿ ಭೀಕರ ಪ್ರವಾಹ ಉಂಟಾಯಿತು. ಬಹುತೇಕ ಪ್ರದೇಶಗಳು ಹಾನಿಗೊಳಗಾದವು. ಆದರೆ ಆಶ್ಚರ್ಯಕರವಾಗಿ ಕೇದಾರ್ನಾಥ್ ದೇವಸ್ಥಾನವು ಬಹುತೇಕ ಸುರಕ್ಷಿತವಾಗಿತ್ತು. ಇದನ್ನು ಭಕ್ತರು ಶಿವನ ಕೃಪೆ ಎಂದು ನಂಬುತ್ತಾರೆ. ಇಲ್ಲಿ ದೇವಾಲಯದಲ್ಲಿ ದಿನವೂ ಬೆಳಿಗ್ಗೆ ಅಭಿಷೇಕ, ಮಧ್ಯಾಹ್ನ ಆರತಿ ಮತ್ತು ಸಂಜೆ ದೀಪಾರಾಧನೆ. ಈಗ ಕೇದಾರ್ನಾಥ್ಗೆ ಪಾಂಡವರು ಏಕೆ ಬಂದಿದ್ದಾರೆ ಎಂದು ನೋಡೋಣ. ಮಹಾಭಾರತದ ಯುದ್ಧದ ನಂತರ ಪಾಂಡವರು ಧರ್ಮರಾಜ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ತಮ್ಮ ಮನಸ್ಸಿನಲ್ಲಿ ತುಂಬ ಭಾರವಾದ ಪಾಪ ಭಾವನೆ ಅನುಭವಿಸುತ್ತಿದ್ದರು. ಅವರು ತಮ್ಮ ಸ್ವಜನರನ್ನೇ ಯುದ್ಧದಲ್ಲಿ ಕೊಂದಿದ್ದರಿಂದ ಅವರಿಗೆ ಮನಃಶಾಂತಿ ಇರಲಿಲ್ಲ. ಆದುದರಿಂದ ಅವರು ತಮ್ಮ ಪಾಪಗಳನ್ನು ತೊಲಗಿಸಿಕೊಳ್ಳಲು ದೇವರ ಆಶ್ರಯವನ್ನು ಹುಡುಕಿದ್ದರು. ಅವರಿಗೆ ಮಹರ್ಷಿಗಳು ಸಲಹೆಯಂತೆ ಅವರು ಮಹಾದೇವನಾದ ಶಿವ ಅವರನ್ನು ಪೂಜಿಸಲು ಹೇಳುತ್ತಾರೆ. ಅವರು ಶಿವನ ಹುಡುಕಾಟಕ್ಕೆ ಹೋಗುತ್ತಾರೆ. ಪಾಂಡವರು ಮೊದಲಿಗೆ ಕಾಶಿಗೆ ಹೋಗಿದ್ದರು. ಆದರೆ ಶಿವನು ಅವರನ್ನು ಭೇಟಿಯಾಗಲಿಲ್ಲ. ಯಾಕೆಂದರೆ ಅವರು ತಮ್ಮ ಕುಟುಂಬದ ಸದಸ್ಯರನ್ನು ಕೊಂದ ಪಾಪದಿಂದ ಮಲಿನರಾಗಿದ್ದರು. ಆದುದರಿಂದ ಶಿವನು ಅವರನ್ನು ತಪ್ಪಿಸಲು ಹಿಮಾಲಯದ ಕಡೆಗೆ ಹೋಗಿ ಅಡಗಿಕೊಂಡರು. ಆದರೆ ಪಾಂಡವರು ಕೂಡ ಹುಡುಕುವುದು ಬಿಡಲಿಲ್ಲ. ಪಾಂಡವರು ಶಿವನನ್ನು ಹುಡುಕುತ್ತಾ ಹಿಮಾಲಯದ ಕಠಿಣ ಪ್ರದೇಶಗಳಿಗೆ ತೆರಳುತ್ತಾರೆ. ಕೊನೆಗೆ ಅವರು ಕೇದಾರ್ನಾಥ್ ಪ್ರದೇಶಕ್ಕೆ ಬಂದರು. ಅಲ್ಲಿ ಶಿವನು ನಂದಿ ರೂಪದಲ್ಲಿ, ಅಂದರೆ ನಂದಿ ರೂಪವನ್ನು ತಾಳಿ ಅಡಗಿಕೊಂಡಿದ್ದನು. ಪಾಂಡವರು ಅದನ್ನು ಗುರುತಿಸಲಿಲ್ಲ. ಆದರೆ ಭೀಮನಿಗೆ ಅನುಮಾನ ಬಂತು. ಭೀಮನು ತನ್ನ ದೊಡ್ಡ ಶರೀರದಿಂದ ಆ ನಂದಿಯನ್ನು ತಡೆದನು. ಆದರೆ ಶಿವನು ನಂದಿ ರೂಪದಲ್ಲಿ ನೆಲದೊಳಗೆ
ಹೋಗಲು ಪ್ರಯತ್ನಿಸಿದನು. ಆದರೆ ಭೀಮನು ಆ ನಂದಿಯ ಹಿಂಭಾಗವನ್ನು ಹಿಡಿದುಕೊಂಡಿದ್ದನು. ಕೇವಲ ಮೇಲಿಂದ ಶರೀರವು ಅಷ್ಟೇ ಉಳಿದಿತ್ತು. ಮುಂದೆ ಈ ನಂದಿ ಶರೀರವು ವಿವಿಧ ಭಾಗಗಳಲ್ಲಿ ವಿಭಜನೆಯಾಗಿ ಹಿಮಾಲಯದ ವಿವಿಧ ಕಡೆಗಳಲ್ಲಿ ಕಾಣಿಸಿಕೊಂಡವು ಎಂದು ಹೇಳಲಾಗಿದೆ. ಕೇದಾರನಾಥದಲ್ಲಿ ಹಿಂಭಾಗ ಅಂದರೆ ಕುಬ್ಬು, ತುಂಗಾನಾಥದಲ್ಲಿ ಕೈಗಳು, ರುದ್ರನಾಥದಲ್ಲಿ ಮುಖ, ಮಧ್ಯಮೇಶ್ವರದಲ್ಲಿ ನಾಭಿ, ಕಲ್ಪೇಶ್ವರದಲ್ಲಿ ಜಟಗಳು. ಈ 5 ಸ್ಥಳಗಳನ್ನು ಸೇರಿ ಪಂಚಕೇದಾರ ಎಂದು ಕರೆಯುತ್ತಾರೆ. ಈ ಘಟನೆ ನಂತರ ಶಿವನು ತನ್ನ ನಿಜ ರೂಪದಲ್ಲಿ ಪಾಂಡವರ ಮುಂದೆ ಪ್ರತ್ಯಕ್ಷನಾದನು. ಅವರು ಪಾಂಡವರ ಭಕ್ತಿ ಮತ್ತು ನಿಷ್ಠೆಯಿಂದ ಸಂತೋಷಪಟ್ಟನು. ಶಿವನು ಅವರಿಗೆ ಕ್ಷಮೆ ನೀಡಿ ಅವರ ಪಾಪಗಳನ್ನು ತೊಲಗಿಸಿದರು. ನಂತರ ಪಾಂಡವರು ಕೇದಾರನಾಥದಲ್ಲಿ ದೇವಾಲಯವನ್ನು ನಿರ್ಮಿಸಿ ಶಿವನನ್ನು ಪೂಜಿಸಿದರು. ಪಾಪದಿಂದ ಮುಕ್ತಿ ಪಡೆಯಲು ಸತ್ಯ ಮತ್ತು ಧರ್ಮದ ಮಾರ್ಗ ಅನುಸರಿಸಬೇಕು. ಕೇದಾರನಾಥಕ್ಕೆ ಹೋಗಲು ಯಾತ್ರಾ ಮಾರ್ಗ ರಿಷಿಕೇಶ್, ಹರಿದ್ವಾರ್, ಗುಪ್ತಕಾಶಿ, ಗೌರಿಕುಂಡ. ಅಲ್ಲಿಂದ ಕಾಲ್ನಡಿಗೆ ಅಥವಾ ಕುದುರೆ, ಹೆಲಿಕಾಪ್ಟರ್ ಮೂಲಕ ಹೋಗಬಹುದು. ಪ್ರತಿಯೊಬ್ಬ ಭಕ್ತನು ಜೀವನದಲ್ಲಿ ಒಮ್ಮೆ ಕೇದಾರನಾಥವನ್ನು ನೋಡಬೇಕು. ಇದು ಪವಿತ್ರ ಕ್ಷೇತ್ರ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.